ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನಿಂದ ಸೋಲಾಪುರಕ್ಕೆ ಮುಂದೆ ಶಾರ್ಟೆಸ್ಟ್ ರೂಟ್ ಆಗಬಹುದಾದ ಲೈನ್ ನಲ್ಲಿ ಬರುವ ಚಿತ್ರದುರ್ಗದಿಂದ ಆಲಮಟ್ಟಿಗೆ ನೇರ ಸಂಪರ್ಕ ಕಲ್ಪಿಸುವ ಹೊಸ ರೈಲ್ವೆ ಲೈನ್ ನಿರ್ಮಾಣದ ಬಗ್ಗೆ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ತಪ್ಪದೇ ಕಡೆವರೆಗೂ ನೋಡಿ. ನಾವು ಈಗ ಬೆಂಗಳೂರಿಂದ ವಿಜಯಪುರಕ್ಕೆ ಹೋಗ್ಬೇಕಾದ್ರೆ ಹುಬ್ಳಿ, ಗದಗ, ಬಾಗಲಕೋಟೆ ಹೋಗಿ ಅಲ್ಲಿಂದ ವಿಜಯಪುರಕ್ಕೆ ಹೋಗ್ಬೇಕು, ಅಥವಾ ಗುಂತಕಲ್ಲು, ರಾಯಚೂರು, ಕಲಬುರ್ಗಿ, ಸೊಲ್ಲಾಪುರಕ್ಕೆ ಹೋಗಿ ಅಲ್ಲಿಂದ ವಿಜಯಪುರಕ್ಕೆ ಹೋಗ್ಬೇಕು. ಈ ಎರಡು ದಾರಿಗಳಲ್ಲೂ ನಾವು ಬೆಂಗಳೂರಿಂದ ವಿಜಯಪುರಕ್ಕೆ ಹೋಗ್ಬೇಕಂದ್ರೆ ಬಳಸಿಕೊಂಡೇ ಹೋಗ್ಬೇಕು. 2018ರಲ್ಲಿ ಕೇಂದ್ರ ಸರ್ಕಾರ ಚಿತ್ರದುರ್ಗದಿಂದ ಆಲಮಟ್ಟಿಗೆ 264 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ನಿರ್ಮಾಣದ ಸರ್ವೆ ಮಾಡುವ ಕೆಲಸಕ್ಕೆ ಚಾಲನೆ ಕೊಟ್ಟರು. ಇದರ ಸರ್ವೆ ಮಾಡುವ ಕಾರ್ಯವನ್ನು ತೆಗೆದುಕೊಂಡ ಸೌತ್ ವೆಸ್ಟರ್ನ್ ರೈಲ್ವೆಯ ಹುಬ್ಳಿ ಡಿವಿಷನ್ ನವರು ಸರ್ವೆ ಮಾಡುವ ಕೆಲಸವನ್ನು ಮುಗಿಸಿದರಾದರೂ ಈ ಹೊಸ ಲೈನ್ ನಲ್ಲಿ ಕೊಪ್ಪಳ ಸೇರ್ಪಡೆ ಆಗಿರಲಿಲ್ಲ. ಹಿಂದೆ ಈ ಲೈನ್ ಕುಷ್ಟಗಿಯಿಂದ ಹೊಸಪೇಟೆ ಮಾರ್ಗವಾಗಿ ಚಿತ್ರದುರ್ಗ ತಲುಪುತ್ತಿತ್ತು. ಆದರೆ ನಂತರ ಈ ಲೈನ್ ನಲ್ಲಿ ಕೊಪ್ಪಳ ಬಿಟ್ಟು ಹೋದ ಕಾರಣ ಮತ್ತೆ ಸರ್ವೆ ಮಾಡಿದ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಲೈನ್ ನಲ್ಲಿ ಬದಲಾವಣೆ ಮಾಡಿ ಈ ಲೈನ್ ಕೊಪ್ಪಳ ನಗರಕ್ಕೆ ಬಂದು ಹೋಗುವ ರೀತಿಯಲ್ಲಿ ಮಾರ್ಪಾಡು ಮಾಡಿದ್ರು. ಈಗ ಈ 264 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ನ ಸರ್ವೆ ರಿಪೋರ್ಟ್ ಅನ್ನು ಕೇಂದ್ರ ಸರ್ಕಾರದ ಒಪ್ಪಿಗೆಗೆ 2021ರ ಅಕ್ಟೋಬರ್ ನಲ್ಲಿ ಸಲ್ಲಿಸಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಒಪ್ಪಿಗೆಗಾಗಿ ಕಾಯುತ್ತಿದ್ದಾರೆ. ಈ ಚಿತ್ರದುರ್ಗ ಆಲಮಟ್ಟಿ ಹೊಸ ರೈಲ್ವೆ ಲೈನ್ಗೆ ಕೇಂದ್ರದ ಒಪ್ಪಿಗೆ ಸಿಕ್ಕರೆ ಈಗ ತುಮಕೂರಿನಿಂದ ಚಿತ್ರದುರ್ಗಕ್ಕೆ ನಿರ್ಮಾಣ ಆಗುತ್ತಿರುವ ಹೊಸ ರೈಲ್ವೆ ಲೈನ್ ನ ಸಂಪರ್ಕದಿಂದ ನಮ್ಮ ಮಧ್ಯ ಕರ್ನಾಟಕಕ್ಕೆ ಉತ್ತಮ ರೈಲ್ವೆ ಸಂಪರ್ಕ ಇದಾದಂತಾಗ್ತದೆ. ಈ ಹೊಸ ರೈಲ್ವೆ ಲೈನ್ ನಿರ್ಮಾಣ ಆದ್ರೆ ಈ ಲೈನ್ ಬೆಂಗಳೂರಿನಿಂದ ಸೋಲಾಪುರಕ್ಕೆ ಬಹಳ ಹತ್ತಿರದ ಲೈನ್ ಆಗುವುದರ ಜೊತೆಗೆ ಬೆಂಗಳೂರಿನಿಂದ ವಿಜಯಪುರಕ್ಕೆ ಇದು ಡೈರೆಕ್ಟ್ ಲೈನ್ ಆಗಲಿದೆ. ಈ 264 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನ್ ನಿರ್ಮಾಣಕ್ಕೆ 1397 ಹೆಕ್ಟೇರ್ ಒಣಭೂಮಿ, 644.8 ಹೆಕ್ಟೇರ್ ನೀರಾವರಿ ಭೂಮಿ ಮತ್ತು 107.4 ಹೆಕ್ಟೇರ್ ನಗರ ಪ್ರದೇಶದ ಭೂಮಿಯನ್ನು ಭೂಸ್ವಾಧೀನಪಡಿಸಿಕೊಳ್ಳಬೇಕಾಗ್ತದೆ ಎಂದು ಅಂದಾಜಿಸಲಾಗ್ತಿದೆ. ಈ ಹೊಸ ರೈಲ್ವೆ ಲೈನ್ ನಿರ್ಮಾಣಕ್ಕೆ 8431.4 ಕೋಟಿ ಹಣ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಈ ಹೊಸ ರೈಲ್ವೆ ಲೈನ್ ಯಾವ ಯಾವ ಊರುಗಳ ಮೇಲೆ ಸಾಗ್ತದೆ ಅಂತ ನೋಡೋದಾದ್ರೆ, ಇದು ಆಲಮಟ್ಟಿಯಿಂದ ಪ್ರಾರಂಭ ಆಗಿ ಬಾಗಲಕೋಟೆ ಜಿಲ್ಲೆಯ ಕೂಡಲಸಂಗಮ, ಹುನಗುಂದ, ಇಳಕಲ್, ಮುಂದೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಬೇವೂರು, ಇಳಕಲ್ಗಡ್, ಕೊಪ್ಪಳ ನಗರ, ಹಿರೇಸಿಂದೋಗಿ, ಕಾತರಕಿ, ಮುಂದೆ ವಿಜಯನಗರ ಜಿಲ್ಲೆಯ ತಾಮ್ರಹಳ್ಳಿ, ಅಗರಿಬೊಮ್ಮನಹಳ್ಳಿ, ಕೂಡ್ಲಿಗಿ, ಹೊಸಳ್ಳಿ ಮುಖಾಂತರ ಮುಂದೆ ಚಿತ್ರದುರ್ಗ ತಲುಪುತ್ತದೆ. ಈ ರೈಲ್ವೆ ಲೈನ್ ಈ ಭಾಗದ ಜನರ ಬಹುದಿನದ ಬೇಡಿಕೆ ಆಗಿದ್ದು, ಈ ಭಾಗದ ಜನಪ್ರತಿನಿಧಿಗಳು ಸಹಿತ ಈ ಪ್ರಾಜೆಕ್ಟ್ ಗಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಲೇ ಬಂದಿದ್ದಾರೆ. ಈ ಪ್ರಾಜೆಕ್ಟ್ಗೆ 2023-24ರ ಬಜೆಟ್ ನಲ್ಲಿ ಒಪ್ಪಿಗೆ ದೊರಕಬಹುದು ಎಂದು ಬಹುನಿರೀಕ್ಷೆ ಇತ್ತು. ಇದು ಕೈಗೂಡಲಿಲ್ಲ. ಈಗ ಮುಂದಾದರೂ ಅಧಿಕಾರಕ್ಕೆ ಬಂದಿರುವ ಹೊಸ ಸರ್ಕಾರ ಈ ಪ್ರಾಜೆಕ್ಟ್ಗೆ ಪ್ರಾಮುಖ್ಯತೆ ಕೊಟ್ಟು ಮುಂಬರುವ ಬಜೆಟ್ ನಲ್ಲಿ ಒಪ್ಪಿಗೆ ಮತ್ತು ಅನುದಾನ ಎರಡನ್ನೂ ಘೋಷಿಸಲಿ. ಈ ರೈಲ್ವೆ ಲೈನ್ ನಿರ್ಮಾಣ ಆದ್ರೆ ಈ ಭಾಗದ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮಗಳ ಮೇಲೆ ಬಹಳ ಪ್ರಭಾವ ಬೀರಲಿದೆ ಮತ್ತು ಈ ಭಾಗದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿ ಆಗುವುದರ ಜೊತೆಗೆ ಇಲ್ಲಿನ ಭೂಮಿಗೂ ಹೆಚ್ಚು ಬೆಲೆ ಬರಲಿದೆ. ಮುಂಬರುವ ದಿನಗಳಲ್ಲಿ ಸರ್ಕಾರಗಳು ತಮ್ಮ ಸ್ವಂತ ರಾಜಕೀಯ ಲಾಭ ಮರೆತು ನಮ್ಮ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಬಹುದಾದ ಈ ತರದ ಪ್ರಾಜೆಕ್ಟ್ಗಳನ್ನು ಕಾರ್ಯರೂಪಕ್ಕೆ ತರಲು ಶ್ರಮ ವಹಿಸಲಿ ಎಂದು ಅಪೇಕ್ಷಿಸುತ್ತಾ, ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.